ಎಲ್ಲರೂ ಮಾಡಿ ಕುಲಾಸರ್ಗ ಮಾಲಕನ ಸರ್ಗೆ ಮಾಡಬೇಕಾಗಿ ಆಹಾರ ಪಟೇಲ್ ಸಾಹೇಬ್ರು ಇಡಾದಿತ್ತು ನಿಮ್ದು ಪೆಂಡಿಂಗ್ ಇತ್ತು ಭಾಳ ದಿನ ಹೇಳುವ ಅದಕ್ಕೋಸ್ಕರ ಒಮ್ಮೆ ಮಾಡೋ ಅಂತೇಳಿ ಒಂದು ಇದರಲ್ಲಿ ಮಾಡಿದ್ವಿ ಸರ್. ಅದೇ ಆದ್ಯ ಕರ್ತವ್ಯ ತಿಳ್ಕೊಂಡು ಬರೀ ದುಡಿಯೋದ್ರೊಳಗೆ ಗುಡಿಸ್ಕೊಳ್ಳೋರ ಕೈಯಾಗ ಒದ್ದಾಡೋದ್ರೊಳಗೆ ಇದನ್ನೇ ನಮ್ಮ ಒಂದು ಕಾಯಕ ಅಂತ ತಿಳ್ಕೊಂಡು ಹಿಂದೆ ಹಿರಿಯರು ಮಾಡ್ಕೊಂಡು ಬಂದಿದ್ದನ್ನು ಜಾಗೃತಗೊಳಿಸೋದಕ್ಕಾಗಿ ಒಬ್ಬ ಒಳ್ಳೆಯ ಯುವಕ ನಮ್ಮ ಪ್ರಭು ಭವಿ ವಡ್ರ ಅವರು ಇವತ್ತು ತಾಲೂಕಾ ಅಧ್ಯಕ್ಷರಾಗಿದ್ದಕ್ಕೆ ಅವರಿಗೆ ನಾನು ಬಹಳ ಸಂತೋಷದಿಂದ ಅವರಿಗೆ ಮಾತಾಡೋದು ಎಲ್ಲ ಸಂಘಟನೆಗಳಿಗೂ ಎಲ್ಲ ಸಂಘಟನೆ ಬಳಗಕ್ಕೂ ಸನ್ಮಾನಿಸಿಕ ಭಾಳ ತುಂಬ ಖುಷಿ ಆಗ್ತದ. ಯಾಕಂದ್ರೆ ಅವ್ರ ಜೊತೆಯಲ್ಲಿ ಸನ್ಮಾನ ಪಡೀಲಿದ್ದೇವೆ ಅಂದ್ರೆ ನಾವು ಇವತ್ತು ಧನ್ಯರು. ಬೇರೆ ಕಾರ್ಯಕ್ರಮ ಅಂತಂದ್ರೆ ಅದೊಂದು ಮಾತು ಬೇರೆ. ಇವತ್ತು ಅವರು ಅಜ್ಮೀರ್ಗೆ ಹೋಗಿ ದರ್ಶನ ಪಡ್ಕೊಂಡು ಬಂದಾರ, ಅದೊಂದು ಭಾಳ ಸಿಹಿ ಸುದ್ದಿ. ಅವ್ರ ಜೊತೆಯಲ್ಲಿ ನಾವು ಸನ್ಮಾನ ಮಾಡ್ಕೊಳ್ಳೋದಂದ್ರೆ ಭಾಳ ಸಂತೋಷದ ವಿಚಾರ. ನಮಗೆ ಭಾಳ ಸಂತೋಷವಾಯಿತು. ಮತ್ತು ಇವತ್ತು ನಮಗೆ ಕರೆಸಿ ಅರವಿಂದ್ ಗುತ್ತೇದಾರ್ ಸಾಹೇಬರು ಏನು ಸನ್ಮಾನ ಮಾಡಿರಲ್ಲ ನಮಗೆ ಭಾಳ ಖುಷಿ ಆಯಿತು. ಇನ್ನೂ ಹೆಚ್ಚಿನ ನೀವು ಸಂಘಟನೆ ಯುವಕರೆಲ್ಲರೂ ಹೆಚ್ಚಾಗಿ ಓಡಾಡಿ ಮತ್ತು ಹೆಚ್ಚಾಗಿ ಶ್ರಮಿಸಿ ನಾಡು ನುಡಿ ಜಲ ಭಾಷೆಗಾಗಿ ಮತ್ತು ರೈತರ ಬಡವರಿಗೋಸ್ಕರ ಸ್ವಲ್ಪ ನಿಮ್ಮ ಹೋರಾಟಗಳು ಹೀಗೆ ಮುಂದುವರಿತಾ ಇರಲಿ, ನಾವು ನಿಮ್ಮ ಬೆನ್ನೆಲುಬಾಗಿ ಇದ್ದೀವಿ ಅಂತ ಸುಮಾರು ಅವರು ನಮಗೆ ಸುಮಾರವಾಗಿ ಹೇಳಿದ್ದಾರೆ. ಇನ್ನೂ ಕೂಡ ಇವಾಗನೂ ಕೂಡ ನಮ್ಮ ಆತ್ಮೀಯರ ಅಣ್ಣವರು ಶ್ರೀಕಾಂತಣ್ಣ ಮಾತಾಡೋಕ್ಕಾದ್ರೆ ಭೀ ಅವರು ಹೇಳಿದ್ದಾರೆ ರೀ. ನಮಗೆ ಅವ್ರ ಮ್ಯಾಗ ನಮಗೆ ತುಂಬ ಭರವಸೆ ಇದೆ. ಹೀಗೆ ನೀವು ನಮ್ಮ ಎಲ್ಲ ಸಂಘಟನೆಗಳ ಮ್ಯಾಗ ನಿಗಾ ಇರಲಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು. ಕೆಟ್ಟದ್ದು ಬರುತ್ತಾ ಒಳ್ಳೇದು ಬರುತ್ತಾ, ಒಳ್ಳೇದು ಬಂತು ಅಂತ ಹೇಳಿ ನಾವು ಪ್ರೋತ್ಸಾಹದಲ್ಲಿರಬಾರ್ದು, ಕೆಟ್ಟದ್ದು ಬಂದು ಅಂತ ಹೇಳಿ ಮನಸ್ಸಿಗೆ ನಾವು ಕೆಲಸವನ್ನ ಮಾಡುವಂತ ಹೆಜ್ಜೆಯನ್ನು ಹಿಂದೆಗೆ ಬರಬಾರ್ದು ಹೇಳ್ತೀವಿ. ಮೊದಲನೇದಾಗಿ ಮುಂದೆ ಗುರಿಯನ್ನ ಇಟ್ಟಿದ್ದೀವಿ, ಹಿಂದೆ ಬೆನ್ನೆಲುಬಾಗಿ ಜಿ ಫ್ಯಾಮಿಲಿ ಯಾವಾಗ್ಲೂ ನಮ್ಮ ಜೊತೆ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜಿ ಅಂದ್ರೆ ಒಂದು ಎನರ್ಜಿ ಇದ್ದ ಹಾಗೆ. ಇಲ್ಲಿ ಎಷ್ಟು ಸಂಘಟನೆದವರು ಸೇರಿ ಸನ್ಮಾನ ಮಾಡಿರುವಂತಹ ಜಿ ಕುಟುಂಬಕ್ಕೆ ನಾನು ಯಾವಾಗ್ಲೂ ಚಿರಋಣಿಯಾಗಿರ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಣ್ಣಾಜಿ, ನಮ್ಮ ನಾಡು ನುಡಿ ಜಲಕ್ಕೋಸ್ಕರ ನಾವು ಯಾವಾಗ್ಲೂ ಸಿದ್ಧರಿದ್ದೇವೆ. ನಾವು ಇಂಥ ಸಂದರ್ಭದಲ್ಲಿ ಕೂಡ ನಿಮಗೆ ಸಂಪರ್ಕಿಸಿದಾಗ ಸಂಪರ್ಕವನ್ನ ಮಾಡಿ ನಮಗೆ ಬೆನ್ನೆಲುಬಾಗಿ ನಿಂತು ಆಶೀರ್ವಾದ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರ ಪರವಾಗಿ ದಯವಿಟ್ಟು ಕ್ಷಮಿಸಬೇಕು, ನಾನು ಮಾತಾಡಿದ್ದಲ್ಲ. ಆದರೂ ನೀವು ಎಲ್ಲರೂ ಸುಂದರ ಗಳಿಗೆಯಲ್ಲಿ ನಾನು ಬಾಬುಮಿಯಾಗೆ ಒಂದು ಮಾತು ಕೊಟ್ಟಿದ್ದೆ, ನನಗೆ ಸನ್ಮಾನ ಇದು ಯಾವ ಬೇಡ ಅಂತ ಹೇಳಿದ್ದು. ದೇವರಿಗೆ ಹೋಗಿ ಬಂದವ್ರು ಎಲ್ಲರಿಗೂ ಹೋಗ್ಬೇಕು, ನಾವು ಎಲ್ಲರೂ ಸನ್ಮಾನ ಮಾಡ್ಕೊಂಡ್ರೆ. ಆದರೂ ಭೀ ಅರವಿಂದ್ ಗುತ್ತೇದಾರ್ಜಿ ಅವರ ಒಂದು ಮಾತಿಗೆ ಹೋಗೊಟ್ಟು ನಿಮ್ಮೆಲ್ಲ ಮುಂದೆ ನನಗೆ ಸನ್ಮಾನ ಮಾಡಿದ್ದೀರಿ. ದೇವರು ನೀವು ಎಲ್ಲ ರೀತಿಯಿಂದ ಆ ಭಗವಂತ ಅಜ್ಮೀರ್ ಖಾಜಾ ಗರೀಬನ್ ನವಾಜ್ ಎಲ್ಲರಿಗೂ ಇನ್ನು ಒಳ್ಳೆಯದು ಮಾಡಲೆಂದು ಶುಭ ಹಾರೈಸುತ್ತಾ ನನ್ನ ಮಾತನಾಡ್ತೀನಿ. ನಮಾಮಿ ನಮಾಮಿ ವಂದೇ ಭಾರತ ಮಾತರಂ, ವಂದೇ ಭಾರತ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಅರವಿಂದ್ ಗುತ್ತೇದಾರ್ ಸರ್ ಅವರೇ, ನಿರೂಪಣೆ ತಾವೆಲ್ಲ ಒಂದು ರಾಜಕೀಯದ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದೀರಿ. ಒಂದು ಮತವನ್ನು ಎತ್ತಿಸ್ತಾರ, ಇನ್ನೊಂದು ಮತವನ್ನು ಕೆಳಗಿಳಿಸ್ತಾರ, ಜಾತಿಗಳ ನಡುವೆ ಜಗಳ ಹಚ್ತಾರ, ಮತಗಳ ನಡುವೆ ಜಗಳ ಹಚ್ತಾರ, ಧರ್ಮಗಳ ನಡುವೆ ಜಗಳ ಹಚ್ತಾರ. ಇವೆಲ್ಲವನ್ನ ಮರೆತು ನಮ್ಮೆಲ್ಲ ಸಂಘಟನೆಗಳನ್ನ ಒಗ್ಗೂಡಿಸಿ ಯಾವುದೇ ಜಾತಿ ನೋಡಿಲ್ಲ, ಯಾವುದೇ ಪಂಥ ನೋಡಿಲ್ಲ, ಯಾವುದೇ ಮತ ನೋಡಿಲ್ಲ, ನಿಷ್ಪಕ್ಷಪಾತವಾಗಿ ಯಾವುದೇ ಒಂದು ಲಾಭವನ್ನು ಬಯಸದೆ ನಮಗೆ ಸನ್ಮಾನವನ್ನು ಮಾಡಿರ್ತಕ್ಕಂಥ ಗುತ್ತೇದಾರ್ ಸರ್ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಾಡು ನುಡಿ ಗಡಿಗಾಗಿ ಹೋರಾಟವನ್ನು ಮಾಡಿರ್ತಕ್ಕಂಥ ನಮ್ಮ ಹಲವಾರು ಸಂಘಟನೆಗಳಿಂದ ಅವರಿಗೆ ಏನೂ ಲಾಭ ಇಲ್ಲ. ಆದರೂ ಕೂಡ ನೀವು ನಾಡಿಗೋಸ್ಕರ ದುಡಿರಿ, ನಮ್ಮ ಕನ್ನಡ ಭಾಷೆನ ಇಲ್ಲಿ ಗಡಿನಾಡು ಪ್ರದೇಶ
ಈ ಕನ್ನಡ ಭಾಷೆಯನ್ನು ಉಳಿಸ್ರಿ, ನಿಮಗೆ ಸದಾ ನಾನು ಬೆನ್ನೆಲುಬಾಗಿ ನಿಲ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ ಶ್ರೀಯುತರಿಗೆ ಮತ್ತೊಮ್ಮೆ ನಮ್ಮ ಕರುನಾಡು ವಿಜಯ ಸೇನೆ ವತಿಯಿಂದ, ನಮ್ಮ ಅಧ್ಯಕ್ಷರ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಬಸವಾದಿ ತತ್ವಗಳನ್ನು ಹಿಡಿದುಕೊಂಡು ಈ ಮಣ್ಣಿನ ಒಂದು ತತ್ವ ಏನಿದೆ, ಮೂಲ ಸಿದ್ಧಾಂತ ಏನಿದೆ, ಬಸವೇಶ್ವರ ಆಗಿರ್ಬೋದು, ಸಿದ್ದರಾಮೇಶ್ವರ ಆಗಿರ್ಬೋದು, ಅವರ ಮೂಲ ತತ್ವವನ್ನು ಒಳಗೂಡಿಸಿಕೊಂಡು ಅವರ ಸಮಾಜಕ್ಕೆ ಏನೇ ಅನ್ಯಾಯ ಆದರೂ ಕೂಡ ಮುನ್ನುಗ್ಗಿ ಹೋರಾಟವನ್ನು ಮಾಡಿರ್ತಕ್ಕಂಥ ಶ್ರೀ ಸಿದ್ದರಾಮೇಶ್ವರ ಸಂಘಟನೆಯ ಪ್ರಭು ಅವರಿಗೂ ಕೂಡ ಸನ್ಮಾನ ಮಾಡಿದ್ದಾರೆ. ಅವರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ದಲಿತ ಸಂಘಟನೆ ಹೋರಾಟಗಾರರು ಸಂಘಟನೆ ಹೋರಾಟ ಎಂತಕ್ಕಂಥ ಒಂದು ಸಿದ್ಧಾಂತವನ್ನು ಇಟ್ಟುಕೊಂಡು ಈ ಒಂದು ಸಮಾಜದಲ್ಲಿ ಯಾವುದೇ ರೀತಿಯ ಅಸ್ಪೃಶ್ಯತೆ ಇರಬಾರ್ದು, ಎಲ್ಲರೂ ಕೂಡ ಸಮಾನರು, ಅಂಬೇಡ್ಕರ್ ಒಂದು ತತ್ವವನ್ನು ಒಳಗೂಡಿಸಿಕೊಂಡು ಹೋರಾಟವನ್ನು ಮಾಡ್ಕೊತಾ ಇದ್ದಾರೆ. ಅವರಿಗೆ ಬೆಂಬಲವಾಗಿ ಇಲ್ಲಿ ಸನ್ಮಾನವನ್ನು ಏರ್ಪಡಿಸಿರ್ತಕ್ಕಂಥ ಇವರಿಗೆ ಅವರ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಶಾಸಕಾಂಗ, ನ್ಯಾಯಾಂಗ, ಅದರಲ್ಲಿ 4ನೇ ಅಂಗ ವಿಶೇಷವಾಗಿ ಯಾವುದಂದ್ರೆ ಅದು ನಮ್ಮ ಪತ್ರಿಕೋದ್ಯಮ ಜನರ ದನಿಯಾಗಿ, ಒಂದು ನ್ಯಾಯದ ದನವಾಗಿ, ಬಡವರ ದನಿಯಾಗಿ, ಎಲ್ಲರ ದನಿಯಾಗಿ ಒಂದು ಸೇವೆಯನ್ನು ಸಲ್ಲಿಸ್ತಾರ. ಸರ್ಕಾರಕ್ಕೆ ಕಣ್ಣು ತೆರೆಸುವಂತ ಕೆಲಸವನ್ನು ಮಾಡ್ತಾರ. ಅವರಿಗೆ ಕರೆಸಿ ವಿಶೇಷವಾಗಿ ಸನ್ಮಾನ ಮಾಡಬೇಕಾಗಿತ್ತು, ಆದ್ರೆ ಅವರು ಯಾಕೋ ಒಪ್ಲಿರುವಂತ ಒಂದು ಮಾತೊಂದಿಗೆ ಇವರಿಗೆ ನಮ್ಮೆಲ್ಲರ ಮತ್ತು ಗುತ್ತೇದಾರ್ ಸಾಹೇಬರ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಈ ತಾಲೂಕಿನಲ್ಲಿ ಒಬ್ಬ ಪ್ರಭಾವಿ ನಾಯಕರಾಗಿ ಬೆಳೀರಿ. ಅದೇ ರೀತಿಯಾಗಿ ತಾಲೂಕಿಗೆ ಒಂದು ಮನ್ವಂತರ ಕಾಲ ತರಲಿಕ್ಕೆ ಮೂಲಭೂತ ಕಾರಣಭೂತರಾಗ್ರಿ. ಕಟ್ಟ ಕಡೆ ವ್ಯಕ್ತಿಗೂ ಕೂಡ ನ್ಯಾಯ ಸಿಗುವಂತ ಒಂದು ಕೆಲಸವನ್ನ ಮಾಡ್ರಿ ಅಂತಕ್ಕಂಥ ಮಾತನ್ನ ಹೇಳ್ತಾ ನನ್ನಂದರ ಯಾರು ಒಳ್ಳೇದಂತ ಮೂರ್ತಿ ನೋಡಿ ಬರಿಬೇಡ್ರಿ, ಸ್ಟ್ರೈಕ್ ಮಾಡೋದು ಹೋಗ್ಬೇಡಿ. ಯಾಕಂದ್ರೆ ವ್ಯಕ್ತಿತ್ವ ನೋಡಿ ಮಾಡ್ರಿ. ಯಾಕಂದ್ರೆ ಯಾರು ಕೆಟ್ಟ ಮಾಡೋದು ಪ್ರತಿ ನಿಮ್ಮ ಮುಂದೆ ಮಾಡಬೇಡ್ರಿ. ನಿಮ್ಮನ್ನ ನಾವು ಬೆಂಬಲಿಗೆ ಇರ್ತೀವಿ, ನಾವು ಪಕ್ಷ ನೋಡಲ್ಲ. ಯಾರು ಒಳ್ಳೆ ಕೆಲಸ ಮಾಡಿದವ್ರು ಹಿಂದೆ ಬಂದು ನಾವು ನಿಂತು ನಿಮ್ಮ ಜೋಡಿ ಘೋಷಣೆ ಕೂಗ್ತೀವಿ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಒಳ್ಳೆ ಸಾಥ್ ಕೊಡೋಣ ಎಲ್ಲರೂ. ಯಾಕಂದ್ರೆ ಎಲ್ಲಕ್ಕಿಂತ ಮೊದಲು ಮಾಡೋದು ನಂದೊಂದು ಇಚ್ಛೆ ಏನೋದನ್ನ ಸಂಘಟನೆ ಎಲ್ಲರೂ ಬಂದಿರಿ, ನಮ್ಮ ಅತ್ತಿಗೆಲ್ಲರೂ ಬಂದಾರ, ಮೀಡಿಯಾದವ್ರು ಬಂದಾರ. ನಾವಿಲ್ಲಿ ಏನು ಕಲ್ಸೋದೇನೋ ಕಲ್ಸಕ್ಕೆ ಇನ್ನೂ ಸಮಯ ಹತ್ತಬಹುದು. ತಾಲೂಕದಾಗ ನಮ್ಮ ಹಳ್ಳಿಯಾಗ ನಮ್ಮ ಗ್ರಾಮದಾಗ ಶಿಕ್ಷಕರು ಬರ್ತಾರೋ ಇಲ್ಲ, ಹುಡುಗರಿಗೆ ಒಂದು ಒಳ್ಳೆ ಭವಿಷ್ಯ ಮಾಡಿಕೊಡ್ರಿ ನಿಮ್ಮ ಕೈಯಾಗಲ್ಲ. ಯಾಕಂದ್ರೆ ನಮ್ಮ ಮಕ್ಕಳು ಸಾಲಿ ಕಲಿಯಲಾಗ ಯಾವಾಗ ಸಮಾಜ ಇರಲಿ, ಎಲ್ಲ ಸಮಾಜ ಮಕ್ಕಳು ಸಾಲಿ ಕಲ್ತರಂದ್ರೆ ಮುಂದೊಂದು ದಿವಸ ನಮ್ಮ ತಾಲೂಕು ಅಭಿವೃದ್ಧಿ ಆಗ್ತದ. ಅಭಿವೃದ್ಧಿ ಆಗಲೇಬೇಕಂದ್ರೆ ಇನ್ನಾಗ ಸರ್ ಕಲಾವಿದರು ಹೇಳಿದ್ರು, ಹುಲಿ ಹಾಲು ಕುಡಿದವ ಗರಜಲೇಬೇಕು. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ, ಹುಡುಗರು ಒಳ್ಳೆ ಎಜುಕೇಶನ್ ಕೊಡ್ಲಾಕ ನೀವು ಸ್ವಲ್ಪ ಶಿಕ್ಷಕ ಒತ್ತು ಕೊಡ್ರಿ. ಯಾಕೆ ಶಿಕ್ಷಕ ನೀವು ಬಂದಿಲ್ಲ, ನಮ್ಮ ಮಕ್ಕಳು ಹೊರಗೆ ಬಿದ್ದಾರ, PT ಸರ್ ಇಲ್ಲ, ಇಂಗ್ಲೀಷ್ ಟೀಚರ್ ಇಲ್ಲ ಅಂತ ಒತ್ತು ಕೊಡ್ರಿ. ಇಂಥ ಕಾರ್ಯಕ್ರಮ ಸಾಹೇಬ್ರಲ್ಲಾಗತ್ರ ಮಾಡಮ್ ಅಂತ ನಮ್ಮ ಸಾಹೇಬ್ರು ನಾವು ಕೊಡಿ. ಸ್ವಲ್ಪ ಬೆಂಗಳೂರಾಗ ಇದ್ದೀವಿ, ಇವತ್ತು ಮಾಡಮ್, ನಾಳೆ ಆಗಿಲ್ಲ, ಇವತ್ತು ಕಾರ್ಯಕ್ರಮ ಆಗ್ಯದ, ಒಳ್ಳೆ ಅದ್ಭುತ ಕಾರ್ಯಕ್ರಮ ಆಗ್ಯದ. ಯಾಕಂದ್ರೆ ಸಣ್ಣದೇ ಇರಲಿ ಸರಿಯಾಗಿ ಆಗ್ಯದ. ಯಾಕಂದ್ರೆ ಒಳ್ಳೆ ಸಂಘಟನೆಗಳಿಗೆ ಮಾಡ್ಲಿಕ್ಕೆ ನಮಗೊಂದು ಅವಕಾಶ ಕೊಟ್ರಿ ನೀವು. ಅದಕ್ಕೆ ಮತ್ತೊಂದ್ಸರಿ ಅಭಿನಂದಿಸಿ ನಾನು 4 ಮಾತು